ಮಡಿಕೇರಿ ಅಂಗಡಿಯೊಂದರಲ್ಲಿ ಯುವಕರ ಹುಚ್ಚಾಟಿಕೆ. ದೇಶದ ಪ್ರಧಾನಿ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ ಯುವಕ. ದೇಶದ ರೈಲು ವ್ಯವಸ್ಥೆಯನ್ನು ಮಾರಿದವರು ಯಾರು? ಇದು ಮೋದಿ. ಹೀಗೂ ಉಂಟೆ. ಯಾರು NRC ಅನ್ನು ಕ್ರಿಯೇಟ್ ಮಾಡಿ ಎಲ್ಲರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿಸಿದವರು ಯಾರು? ಯಾರಿವನು ದೇಶದ್ರೋಹಿ? ಯಾರು? ಮೋದಿ. ಈ ಮಾತನ್ನ ಕೇಳಿ ನಮ್ಮ ದೇಶದ ಯುವಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಕಣ್ರಿ. ದೇಶದ ಪ್ರಧಾನಿ ವಿರುದ್ಧ ಅದೆಂತ ಮಾತನ್ನ ಹೇಳಿದ್ದಾರೆ ಅಂತ ನೋಡಿ. ದೇಶದ ರೈಲು ವ್ಯವಸ್ಥೆಯನ್ನು ಮಾರಿದವರು ಯಾರು? ಇದು ಮೋದಿ. ಹೀಗೂ ಉಂಟೆ. ಯಾರು ಸಂವಿಧಾನವನ್ನು ಮಾರಿದವರು? ಮೋದಿ. ಹೀಗೂ ಉಂಟೆ. ಈ ಯುವಕರು ಕೇವಲ ವಿಡಿಯೋ ಮಾಡಿಲ್ಲ, ಬದಲಿಗೆ ಇದನ್ನ ಎಲ್ಲೆಡೆ ಶೇರ್ ಕೂಡ ಮಾಡಿದ್ದಾರೆ. ಇದನ್ನ ತಮಾಷೆಗೆ ಮಾಡಿರಬಹುದು, ಹಾಗಂತ ದೇಶದ ಪ್ರಧಾನಿ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಲು ಇವ್ರಿಗೆ ಏನ್ ಹಕ್ಕಿದೆ ಅಂತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಆ ಅಂಗಡಿಯಲ್ಲಿ ಕೆಲಸ ಮಾಡುವ 3-4 ಹುಡುಗರು ಇದು ಮಾಡಿರೋದು. ಆದರೆ ಒಂದು ದೇಶದ ಒಂದು ಹೆಮ್ಮೆಯ ಪ್ರಧಾನಿಗೆ ಈ ಥರ ಮಾತಾಡೋದು ಸರಿಯಲ್ಲ. ಇದಕ್ಕೆ ಪೊಲೀಸರು ಕಠಿಣ ಕ್ರಮ ಅವರು ಕೈಗೊಳ್ಳಿಲ್ಲದ್ರೆ ನಾಳೆ ಕೊಡಗಾದ್ಯಂತ ಪ್ರತಿಭಟನೆ ಮಾಡೋ ಸಂದರ್ಭ ಬರ್ತದೆ, ಕರ್ನಾಟಕಾದ್ಯಂತ ಪ್ರತಿಭಟನೆ ಮಾಡುವ ಸಂದರ್ಭ ಬರ್ತದೆ. ಅದಕ್ಕೋಸ್ಕರ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಯುವ ಮೋರ್ಚಾದಿಂದ ಒಂದು ಕಂಪ್ಲೇಂಟ್ ಅನ್ನು ಅವ್ರು ಬರೆದು ಕೊಟ್ಟಿದ್ದೀವಿ. ಈ ವಿಡಿಯೋದಲ್ಲಿ 4 ಯುವಕರಿದ್ದಾರೆ. ಅದರಲ್ಲಿ ಓರ್ವ ಯುವಕನ ಮೊಬೈಲ್ ಮುಂದೆ ಬಂದು ಮೋದಿ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾನೆ. ಅದನ್ನ ನೋಡಿ ಅಲ್ಲಿದ್ದ 3 ಯುವಕರು ನಗ್ತಾ ಇದ್ರು. ದೇಶದ ಪ್ರಧಾನಿ ವಿರುದ್ಧ ಕೇಕೆ ಹಾಕಿ ಅಪಹಾಸ್ಯ ಮಾಡ್ತಿದ್ರು. ತಡೆಯೋದನ್ನ ಬಿಟ್ಟು ನಗ್ತಾನೆ ಇದ್ರು. ದೇಶದ ಗೌರವಾನ್ವಿತ ನರೇಂದ್ರ ಮೋದಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಈ ಕಿಡಿಗೇರಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಇದು ಇಲ್ಲಿಂತಲ್ಲ, ಇದು ಸಾಮಾನ್ಯ ಆಗಿಬಿಟ್ಟಿದೆ. ಈಗ ಮೋದಿಜಿಗೆ ಬೈಯುವಂಥದ್ದು ಅದು ಆಗಬಾರ್ದು. ಇನ್ನು ಮುಂದೆಗೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಆ 4 ಜನರ ಮೇಲೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಬೇಕು. ಈ ವಿಡಿಯೋದಲ್ಲಿ ಯುವಕ ಖಾಸಗಿ ವಾಹಿನಿಯಲ್ಲಿ ಬರುವ ಕಾರ್ಯಕ್ರಮದ ಆಂಕರ್ನಂತೆ ಮಾತಾಡೋಕೆ ಪ್ರಯತ್ನ ಪಡ್ತಿದ್ದಾನೆ. ಅಲ್ಲದೆ ಇದರಲ್ಲಿ ದೇಶದ ರೈಲು ಮಾರಿದವರು ಯಾರು, ಸಂವಿಧಾನವನ್ನ ಮಾರಿದವರು ಯಾರು, NRC ಕ್ರಿಯೇಟ್ ಮಾಡಿ ಹಿಂದೂ ಮುಸ್ಲಿಂ ಜಗಳ ಮಾಡಿಸಿದ್ದು ಯಾರು, ಯಾರಿವ ಕಳ್ಳ, ದೇಶದ್ರೋಹಿ ಯಾರು, ಒಬ್ಬರಿಗೆ ಹುಟ್ಟಿಲ್ಲ ಎಂಬ ಕೆಟ್ಟ ಪದ ಬಳಕೆ ಮಾಡಿದ್ದಾನೆ. ಯಾರು NRC ಅನ್ನು ಕ್ರಿಯೇಟ್ ಮಾಡಿ ಎಲ್ಲರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿಸಿದವರು ಯಾರು? ಯಾರಿವನು ದೇಶದ್ರೋಹಿ? ಯಾರು? ಮೋದಿ. ಮೋದಿಯೇ ಅವನಾಗಿರ್ತಾನೆ. ಅವನು ದೊಡ್ಡ ಆಗಿರ್ತಾನೆ. ಅವನು ಸದ್ಯಕ್ಕೆ ವೈರಲ್ ಆಗಿರುವ ವಿಡಿಯೋವನ್ನೇ ಇಟ್ಕೊಂಡು ಈ ಯುವಕನನ್ನ ಬಂಧಿಸುವಂತೆ ಮಡಿಕೇರಿಯ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಕಣ್ರಿ. ಅಲ್ಲದೆ ಪೊಲೀಸರಿಗೆ ಯುವಕರ ವಿರುದ್ಧ ದೂರನ್ನ ನೀಡಲಾಗಿದೆ. ಅಕ್ಟೋಬರ್ ಆಗಿದೆ ಅಂತ ಹೇಳುವಂತ ಮಾಹಿತಿ ನಮಗೆ ಯಾವಾಗ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ನಾವು ಸ್ಟೇಷನ್ಗೆ ಬಂದಿದ್ದೀವಿ. ಸದ್ಯಕ್ಕೆ ಈ ವಿಡಿಯೋ ಅಕ್ಟೋಬರ್ನಲ್ಲಿ ನಡೆದಂತ ಘಟನೆ ಅಂತ ಹೇಳಲಾಗ್ತಾ ಇದೆ. ಆದರೂ ದೇಶದ ಪ್ರಧಾನಿ ವಿಚಾರದಲ್ಲಿ ಈ ರೀತಿ ಮಾಡೋದು ತಪ್ಪು ಎಂಬ ಕಾರಣಕ್ಕೆ ಈ ಯುವಕರ ಹುಡುಕಾಟ ನಡೀತಿದೆ. ಇವರ ವಿರುದ್ಧ ಪೊಲೀಸರು ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಬರುವ ದಿನಗಳಲ್ಲಿ ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಯಾರು NRC ಅನ್ನು ಕ್ರಿಯೇಟ್ ಮಾಡಿ ಎಲ್ಲರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿಸಿದವರು ಯಾರು? ಯಾರಿವನು ದೇಶದ್ರೋಹಿ? ಯಾರು? ಮೋದಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.